Why are you harassing this person? Why are you harassing this person? Why are you harassing me? Let me go. If people want to take... ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ನಾನು ಸುಮಾರು ದಿನಗಳಿಂದ ಸುಮಾರು ವಿಡಿಯೋಗಳನ್ನ ಬೈಕ್ ಟ್ಯಾಕ್ಸಿ ಬಗ್ಗೆ, ಬೈಕ್ ಟ್ಯಾಕ್ಸಿ ಬಗ್ಗೆ, ಊಬರ್, ಓಲಾ, ರ್ಯಾಪಿಡೋ ಈ ಥರ ಪ್ಲಾಟ್ಫಾರ್ಮ್ಗಳಲ್ಲಿ ಬೈಕ್ ಟ್ಯಾಕ್ಸಿನ ಓಡಿಸೋರ ಬಗ್ಗೆ ಮಾಡಿದ್ದೀನಿ. ಹಾಗೆ ಅವರು ಅನುಭವಿಸ್ತಾ ಇರೋ ತೊಂದರೆಗಳ ಬಗ್ಗೆ ಮಾತಾಡಿದ್ದೀನಿ. ಹಾಗೆ ಕೆಲವೊಬ್ಬರು ಬೈಕ್ ರೈಡರ್ಸ್ನ ಮಾತಾಡಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಇವತ್ತು ನಾನೊಂದು ಹಿಂದೂಸ್ತಾನ್ ಟೈಮ್ಸಲ್ಲಿ ಒಂದು ಆರ್ಟಿಕಲ್ನ ನೋಡಿದೆ. ಆ ಆರ್ಟಿಕಲ್ ಯಾವುದ್ರ ಬಗ್ಗೆ ಅಂದರೆ, ಆ್ಯಸ್ ಯೂಶುವಲಿ ಬೆಂಗಳೂರಲ್ಲಿ ನಡೀತಾ ಇರೋ ಸಮಸ್ಯೆಗಳ ಬಗ್ಗೆ. ಆ ಸಮಸ್ಯೆ ಏನು ಅಂದರೆ ಈ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ಅಂದರೆ ಜುಲೈ 25ನೇ ತಾರೀಕು ಮೇಘಾಲಯದ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ 1 ವರ್ಷದಿಂದ ನೆಲೆಸಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಇಂದಿರಾನಗರ್ ಮೆಟ್ರೋ ಸ್ಟೇಷನಿಂದ ಒಂದು ಊಬರ್ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿದ್ದಾರೆ. ಯೂಶುವಲಿ ಅವ್ರು ಹೇಳೋ ಪ್ರಕಾರ ಬೈಕ್ ಟ್ಯಾಕ್ಸಿ ಅವರು ಎಲ್ಲಾದರೂ ಹತ್ತಿರದಲ್ಲಿ ಆಟೋ ಸ್ಟ್ಯಾಂಡ್ ಇದ್ರೆ ಅದರಿಂದ ಸ್ವಲ್ಪ ಅಂತರ ಕಾಯ್ಕೋತಾರೆ, ಅವ್ರು ಯಾರು ಬಂದು ಪ್ರಾಬ್ಲಮ್ ಮಾಡಬಾರ್ದು ಅಂತ. ಅನ್ಫಾರ್ಚುನೇಟ್ಲಿ 25ನೇ ತಾರೀಕು ಮಳೆ ಬರ್ತಾ ಇರತ್ತೆ. ಈ ಥಾಮಸ್ ಅನ್ನೋರು ಮೇಘಾಲಯದ ವ್ಯಕ್ತಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಡ್ರೈವರ್ಗೆ ಅಲ್ಲಿಗೆ ಬರೋಕ್ಕೆ ಹೇಳ್ತಾರೆ, ಲೊಕೇಶನ್ ಹತ್ರನೇ. ಸೊ ಅಲ್ಲಿ ಹತ್ತಿರದಲ್ಲೇ ಆಟೋ ಸ್ಟ್ಯಾಂಡ್ ಕೂಡ ಇರತ್ತೆ. ಅವ್ರು ಬಂದ ತಕ್ಷಣನೇ ಈ ಯಾರು ಬುಕ್ ಮಾಡಿರ್ತಾರೆ ಥಾಮಸ್ ಅವ್ರಿಗೆ ಈ ಬೈಕ್ ಟ್ಯಾಕ್ಸಿ ಡ್ರೈವರ್ ಹೇಳ್ತಾರೆ, ನಮ್ಮನ್ನ ಆಲ್ರೆಡಿ ಆಟೋ ಡ್ರೈವರ್ಸ್ ಸುತ್ತುವರೆದಿದ್ದಾರೆ ಅಂತ. ಕ್ಷಣಾರ್ಧದಲ್ಲಿ ಅವರೆಲ್ಲ ಅವ್ರ ಹತ್ತಿರಕ್ಕೆ ಬರ್ತಾರೆ. ಈ ಥಾಮಸ್ ಅನ್ನೋ ವ್ಯಕ್ತಿಗೆ ಈ ಬೈಕ್ ರೈಡ್ನ ಕ್ಯಾನ್ಸಲ್ ಮಾಡೋದಕ್ಕೆ ಒತ್ತಾಯ ಮಾಡ್ತಾರೆ. ಅವಾಗ ಥಾಮಸ್ ಹೇಳ್ತಾರೆ, ಯಾರನ್ನ ಬುಕ್ ಮಾಡಬೇಕು, ಯಾವ ಪ್ಲಾಟ್ಫಾರ್ಮಲ್ಲಿ ಬುಕ್ ಮಾಡಬೇಕು ಅದು ನನ್ನ ಇಷ್ಟ, ನೀವ್ಯಾರು ಹೇಳೋದಕ್ಕೆ ಕ್ಯಾನ್ಸಲ್ ಮಾಡು, ಬುಕ್ ಮಾಡು ಅಂತ. ನಾನು ಮಾಡೋದಿಲ್ಲ ಅಂತ ಅವರು ಅವ್ರ ಜೊತೆ ವಾದಕ್ಕೆ ಇಳಿತಾರೆ. ನೋಡ್ತಿದ್ದಂತೆ ಸುಮಾರು ಜನ ಆಟೋ ಡ್ರೈವರ್ಸ್ ಬಂದು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಆಗ ಈ ಬೈಕ್ ಟ್ಯಾಕ್ಸಿ ಡ್ರೈವರ್ ಏನಿದ್ರಲ್ಲ ಅವರು ಲೋಕಲ್ ಕನ್ನಡದವರಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಯಾಣಿಕನ ಜೊತೆ ನಿಲ್ತಾರೆ. ಅವ್ರ ಜೊತೆಗೆ ಏನು ವಾಗ್ವಾದ ನಡೀತಾ ಇರುತ್ತೆ, ಅವರ ಪ್ರಯಾಣಿಕನ ಸಪೋರ್ಟಿಗೆ ನಿಲ್ತಾರೆ. ಸೊ ಹೀಗೆ ತಳ್ಳಾಟ ನೂಕಾಟ ನಡೆಯಕ್ಕೆ ಶುರು ಆಗುತ್ತೆ. ಅವಾಗ ಥಾಮಸ್ ಹೇಳ್ತಾರೆ, ಬೇಗ ಹೊರಟ್ಬಿಡಿ ಅಂತ. ಈ ನೋಡಿ, ಈ ಬೈಕ್ ರೈಡರ್ ಭಯ ಪಡ್ಲಿಲ್ಲ. ಅಷ್ಟು ಜನ ಆಟೋ ಡ್ರೈವರ್ಸ್ ಬಂದಿದ್ದಾರೆ, ನಮ್ಮ ಜೊತೆ ಜಗಳಕ್ಕೆ ನಿಂತಿದ್ದಾರೆ, ನಾನು ಸುಮ್ಮನೆ ಬಿಟ್ಟು ಹೋಗ್ಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ಲಿಲ್ಲ ಅವರಿಗೆ. ಆ ಡ್ರೈವರ್ ಯಾರು ಬುಕ್ ಮಾಡಿದ್ರು ಕಸ್ಟಮರ್, ಅವ್ರಿಗೆ ಮೋಸ ಆಗ್ಬಾರ್ದು, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಅವ್ರ ಜೊತೆಗೆ ನಿಂತ್ಕೊಂಡು ಆ ಬೈಕ್ ರೈಡ್ನ ಕ್ಯಾನ್ಸಲ್ ಕೂಡ ಮಾಡಿಸ್ದೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೊರಡ್ತಾರೆ. ಹೊರಡುವಾಗ ಹಿಂದಿಂದ ಬ್ಯಾಗ್ ಎಳೆಯೋದು, ಹಾಗೆ ಹಿಂದಿಂದ ಒಂದೆರಡು ಏಟು ಯಾರು ಕಸ್ಟಮರ್ಗೆ ಹೊಡೆಯೋದು ಕೂಡ ಆಗತ್ತೆ. ಅದನ್ನ ಇವರು ವಿಡಿಯೋ ಕೂಡ ಮಾಡಿದ್ದಾರೆ ಥಾಮಸ್. ಯಾಕಂದ್ರೆ ಸುತ್ತಮುತ್ತಲ ಜನ ಆಲ್ರೆಡಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ನಾನು ಯಾಕೆ ಮಾಡಬಾರ್ದು ನನ್ನ ಸೇಫ್ಟಿಗೆ ಅಂತೇಳಿ ಅವರು ಕೂಡ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಈ ವಿಡಿಯೋನ ಟ್ವಿಟರ್ ಅಲ್ಲಿ ಹಾಕಿ ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅದನ್ನ ಟ್ಯಾಗ್ ಕೂಡ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಅವರು ಕಂಪ್ಲೇಂಟ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಒಂದು, ನೀವು ಬೈಕ್ ಟ್ಯಾಕ್ಸಿನ ಬುಕ್ ಮಾಡುವಾಗ ಸ್ವಲ್ಪ ಸೇಫ್ ಆಗಿರಿ. ಯಾಕಂದ್ರೆ ಎಲ್ಲ ಆಟೋ ಡ್ರೈವರ್ಸ್ ಕೆಟ್ಟವರಲ್ಲ, ಎಲ್ಲದರಲ್ಲೂ ಕೆಟ್ಟವರು ಇದ್ದೇ ಇರ್ತಾರೆ. ಎಲ್ಲ ಜಾತಿಯಲ್ಲಿ ಆಗಿರ್ಬೋದು, ಯಾವುದೇ ಜನಾಂಗದಲ್ಲಿ ಆಗಿರ್ಬೋದು, ಧರ್ಮದಲ್ಲಿ ಆಗಿರ್ಬೋದು, ಒಳ್ಳೆಯವರು ಎಷ್ಟು ಜನ ಇರ್ತಾರೋ ಸ್ವಲ್ಪ ಜನ ಕೆಟ್ಟವರು ಕೂಡ ಇರ್ತಾರೆ. ಸೊ ಹಾಗಾಗಿ ಎಲ್ಲ ಆಟೋ ಡ್ರೈವರ್ಸ್ ಕೆಟ್ಟವರಲ್ಲ, ಕೆಟ್ಟವರು ಆಗಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಬ್ರು ಇರ್ತಾರೆ, ಅದರಿಂದ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ನೀವು ಬೈಕ್ ರೈಡ್ ಬುಕ್ ಮಾಡುವಾಗಲೇ ಆಗಲಿ, ಅದನ್ನ ಹತ್ತುವಾಗಲಿ ಸ್ವಲ್ಪ ಹುಷಾರ್ ಆಗಿ ಇರಿ ಅನ್ನೋದು ನನ್ನ ಕಳಕಳಿ. ಸೊ ಹಾಗೆ ಈ ಬೈಕ್ ಟ್ಯಾಕ್ಸಿ ಓಡಿಸೋರು ಅಷ್ಟೇ, ನೀವು ಕೂಡ ಹುಷಾರಾಗಿರಿ, ಯಾವುದೇ ತೊಂದರೆಯಲ್ಲಿ ಸಿಗಾಕೋಬೇಡಿ. ಯಾರು ತುಂಬಾ ಜನ ನಿಂತಿದ್ರೆ, ತುಂಬಾ ಆಟೋಗಳು ನಿಂತಿದ್ರೆ ಅವರಿಂದ ಡಿಸ್ಟೆನ್ಸ್ ಕಾಪಾಡಿ. ನಿಮ್ಗೆಲ್ಲುವರೆಗೂ ಈ ಬೈಕ್ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ಗಳಿಂದ ನಿಮ್ಮ ಬೈಕ್ ಟ್ಯಾಕ್ಸಿನ ತೆಗೆದು ಹಾಕಲ್ವೋ ಅಲ್ಲಿವರೆಗೂ ನೀವು ಓಡಿಸಿ. ಇಲ್ಲ ಗೌರ್ಮೆಂಟ್ ಇಂದ ಸ್ಟ್ರಿಕ್ಟ್ ರೂಲ್ಸ್ ಅಥವಾ ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ರೆ, ಇಲ್ಲ ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲೇಬೇಕು ಅಂತಂದ್ರೆ ಸ್ಟಾಪ್ ಮಾಡಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಈಗ ಆಟೋ ಯೂನಿಯನ್ನ ಅಧ್ಯಕ್ಷರು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾರೋ ಮಂಜುನಾಥ್ ಅಂತ. ಅವ್ರು ಹೇಳಿದ್ದಾರೆ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಹಾಗೆ ಒಡಿಶಾದಲ್ಲಿ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಾರೆ, ನಮ್ಮಲ್ಲೂ ಕೂಡ ಬ್ಯಾನ್ ಮಾಡಬೇಕು ಅಂತ. ಬ್ಯಾನ್ ಮಾಡಿದ್ರೆ ಮಾಡಲಿ, ಅದರಿಂದ ಸುಮಾರು ಜನರಿಗೆ ತೊಂದರೆ ಆಗುತ್ತೆ ತಪ್ಪತ್ತೆ, ಎಲ್ಲಂದ್ರಲ್ಲಿ ಸಿಗಾಕೊಂಡು ಒದೆ ತಿನ್ನೋದು ತಪ್ಪತ್ತೆ, ಅವರಿಂದ ತೊಂದರೆಗೀಡಾಗೋದು ತಪ್ಪತ್ತೆ.
ಬೈಕ್ ರೈಡರ್ಸ್ ಅಷ್ಟೇ ಅಲ್ಲ, ಈ ಕಸ್ಟಮರ್ಸ್ ಕೂಡ ತೊಂದರೆಗೀಡಾಗ್ತಾರೆ. ಬ್ಯಾನ್ ಮಾಡಿಬಿಟ್ರೆ ಯಾರಿಗೂ ಅದರಿಂದ ತೊಂದರೆ ಇರೋದಿಲ್ಲ. ಆದರೆ ಗೌರ್ಮೆಂಟ್ ಯಾವುದು ಕರೆಕ್ಟ್ ಆಗಿರೋ ಒಂದು ಆಕ್ಷನ್ ತಗೊಳ್ದೆ ಎಲ್ರನ್ನ ಈ ರೀತಿ ತೊಂದರೆಗೆ ಸಿಗಾಕ್ಸೋದು ಅಷ್ಟೊಂದು ಸರಿಯಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಯಾರೇ ಬೈಕ್ ಬುಕ್ ಮಾಡಲಿ, ಯಾರೇ ಬೈಕ್ ಟ್ಯಾಕ್ಸಿ ಓಡಿಸೋರಾಗ್ಲಿ, ಸೊ ತುಂಬಾ ಜಾಗರೂಕರಾಗಿರಿ. ಮತ್ತೆ ಇದೇ ರೀತಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. Why are you harassing this person? Why are you harassing this person? Why are you harassing me? Let me go. If people want to take Uber, they will take Uber. If people want to take auto, they will take auto. If you want to go to the police station, it's right here. Let me go. Leave and let me go. Move and let me go. You are no one. Bro, let me go. I'll take your video. I'll share in Twitter. I'll share in Twitter. Show. Why? Don't touch me. Don't touch me. Don't touch my property. I'll share.